ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಥಂಬ್ನೇಲನ್ನು ಯಾವ ರೀತಿಯಾಗಿ ಮಾಡಬೇಕು ಎಂಬುದನ್ನು ಪೂರ್ತಿಯಾಗಿ ತಿಳಿಸಿಕೊಡಲಿದ್ದೇನೆ. ಮತ್ತು ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕನ್ನ ಅಲ್ಲಿಗೆ ಸೆಟ್ ಮಾಡಿ. ಮತ್ತು ಈ ವಿಡಿಯೋನ ಕೊನೆ ತನಕ ನೋಡಿಬಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಇನ್ನೂ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿಯೇ ಇರುತ್ತೆ. ಮೊದಲಿಗೆ ಬಂದ ತಕ್ಷಣ ಈ ಒಂದು ಪಿಂಕ್ ಕಲರ್ನ ಡ್ಯಾಶ್ಬೋರ್ಡ್ ನಿಮಗೆ ಇರೋದಿಲ್ಲ, ಅದು ಒಂದು ಸ್ವಲ್ಪ ವೈಟ್ ಮತ್ತು ಗ್ರೇ ಕಲರ್ ಇರುತ್ತೆ. ಅದನ್ನು ನೀವು ಈ ರೀತಿಯಾಗಿ ಚೇಂಜ್ ಮಾಡ್ಕೋಬೇಕಂದ್ರೆ ನೀವು ಇಲ್ಲಿ ಸಿಂಪಲ್ಲಾಗಿ ಇಮೇಜಸ್ ಅಂತ ಇರುತ್ತೆ, ಇದು ಇಲ್ಲಿ ಹೋಗ್ಬಿಟ್ಟು ನೀವು ಕಲರನ್ನು ಚೇಂಜ್ ಮಾಡ್ಕೊಳ್ಳಿ. ಯಾವುದೇ ಕಲರನ್ನು ತೊಗೊಳ್ಬೋದು. ಆಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಡಿಟಿಂಗ್. ಅಂದರೆ ಇಲ್ಲಿ ಮೊದಲಿಗೆ ಈ ರೀತಿ ಇರುತ್ತೆ, ಟೆಕ್ಸ್ಟ್ ಅಂತ ಹಾಕಿ. ಅದಕ್ಕಿಂತ ಮೊದಲು ಇಲ್ಲಿ ಇಮೇಜ್ ಸೈಜ್ ಅಂತ ಇರುತ್ತೆ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಸೈಜ್ ಅಂತ ಇರುತ್ತೆ. ಇಲ್ಲಿ ನೀವು ಯೂಟ್ಯೂಬ್ ಥಂಬ್ನೇಲ್ ಅಂತ ಹಾಕಬೇಕು. ಇಲ್ಲಿ ಯೂಟ್ಯೂಬ್ ಥಂಬ್ನೇಲ್ ಅಂತ ಹಾಕಿ ಓಕೆಯನ್ನು ಮಾಡಿ. ಇದು ಯೂಟ್ಯೂಬ್ ಥಂಬ್ನೇಲ್ನ ಸೈಜ್ ಬಂದಿರುತ್ತೆ. ಆಮೇಲೆ ಇವಾಗ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇರುತ್ತೆ. ಇದನ್ನು ನೀವು ಸಿಂಪಲ್ಲಾಗಿ ಏನು ಮಾಡ್ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, 2 ಸರಿ ಟ್ಯಾಪ್ ಮಾಡಿದ್ರೆ ಸಾಕು. ಕ್ಲಿಕ್ ಮಾಡಿ ಆಮೇಲೆ ನಂತರ ಇಲ್ಲಿ ಏನು ಬರೀಬೇಕಂದ್ರೆ ಥಂಬ್ನೇಲ್ ಅಂತ ಬರೀತೀನಿ ನಾನು. ಇವಾಗ ಥಂಬ್ನೇಲ್ ಅಂತ ಬರೀತೀನಿ. ಥಂಬ್ನೇಲ್ ಇವಾಗ ಥಂಬ್ನೇಲ್ ಅಂತ ಬರೆದೆ ನಾನು. ಥಂಬ್ನೇಲ್ ಅಂತ ಬರೆದ ಮೇಲೆ ಓಕೆ ಅಂತ ಹಾಕಿ ಇದನ್ನು ಸ್ವಲ್ಪ ಎಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಲ್ಲಿ ಬೇಕಂತ. ನಾನು ಇಲ್ಲಿಗೆ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ತಂದಿಡ್ತೀನಿ ಇದನ್ನು. ಆಮೇಲೆ ಇವಾಗ ಇದಕ್ಕೆ ಏನೇನಪ್ಪ ಬಣ್ಣ ಬಳಿಯೋಣ ಬನ್ನಿ. ಇವಾಗ ಮೊದಲಿಗೆ ನೀವು ಕಲರನ್ನು ಕೊಡಬೇಕಾಗುತ್ತೆ. ಟೆಕ್ಸ್ಟ್ಗೆ ಯಾವ ಕಲರ್ ಬೇಕೋ ಆ ಕಲರನ್ನು ಕೊಡಿ. ಇವಾಗ ಇಲ್ಲಿ ಬ್ಲ್ಯಾಕ್ ಕಲರನ್ನು ಕೊಡೋಣ ಅಥವಾ ವೈಟ್ ಕೊಡೋಣ. ಬ್ಲ್ಯಾಕ್ ಕಲರನ್ನು ಮೊದಲಿಗೆ ಕೊಡೋಣ. ಎಲ್ಲ ಕಲರ್ ನೋಡೋದಕ್ಕೆ ಇಲ್ಲಿ ಸಿಗುತ್ತೆ. ಈ ಕಲರ್ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಗ್ರೇಡಿಯಂಟಲ್ಲಿ ಕೂಡ ಚೆನ್ನಾಗಿ ಬರುತ್ತೆ. ಇವೆಲ್ಲ ನಾನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದು ಗ್ರೇಡಿಯಂಟು. ಆಮೇಲೆ ಇಲ್ಲಿ ಕಲರು ಇದು ಬ್ಲೂ ಚೆನ್ನಾಗಿದೆ, ಬ್ಲೂವನ್ನು ಹಾಕೋಣ ಸ್ವಲ್ಪ. ಓಕೆಯನ್ನು ಮಾಡಿ ಆಮೇಲೆ ಇಲ್ಲಿ ಕೆಳಗಡೆ ಬರ್ತಾ ಇದ್ದ ಹಾಗೆ ಇಲ್ಲಿ AB ಫಾಂಟ್ ಅಂತ ಇದೆ. ಇಲ್ಲಿ ಫಾಂಟ್ಗಳಲ್ಲಿ ನಿಮಗೆ ಯಾವ ಫಾಂಟ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ತುಂಬ ಚೆನ್ನಾಗಿ ಯಾವ ಫಾಂಟ್ ನಿಮ್ಮ ಒಂದು ವಿಡಿಯೋಗೆ ಸೆಟ್ ಆಗುತ್ತೆ ಅಂತ ಅವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಗೆ ಈ ಫಾಂಟ್ ಸೆಲೆಕ್ಟ್ ಆಗುತ್ತೆ. ಈ ಫಾಂಟ್ ನೋಡೋದಕ್ಕೆ ಈಗ ಹಿಂಗೆ ಅನಿಸುತ್ತೆ. ಆಮೇಲೆ ಸ್ಟ್ರೋಕ್ ಕೊಡೋಣ. ಇವಾಗ ನೋಡ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ. ನೀವು ಒಂದು ಯಾವುದೇ ಕಲರ್ನ ಸ್ಟ್ರೋಕನ್ನು ಕೂಡ ಕೊಡ್ಬೋದು. ಇಲ್ಲಿ ನಾನು ಬ್ಲ್ಯಾಕ್ ಕಲರ್ನ ಒಂದು ಸ್ಟ್ರೋಕನ್ನು ಕೊಡ್ತಾ ಇದ್ದೀನಿ. ಸ್ವಲ್ಪ ಅದನ್ನು 5 ನಂಬರ್ಗೆ ಇಟ್ಕೊಳ್ಳಿ ಸ್ಟ್ರೋಕನ್ನು. ಓಕೆ, ನಾನು 4ಕ್ಕೆ ಇಟ್ಕೊಳ್ತೀನಿ. ಆಮೇಲೆ ಇವಾಗ ಅದಕ್ಕೆ ಶ್ಯಾಡೋವನ್ನು ಕೊಡೋಣ. ಶ್ಯಾಡೋ ಸ್ವಲ್ಪ ಚಿಕ್ಕದು ಮಾಡೋಣ. ಓಕೆ ಅಂತ ಹಾಕಿ ಇಲ್ಲಿ ಕೂಡ. ಆಮೇಲೆ ಇನ್ನರ್ ಶ್ಯಾಡೋವನ್ನು ಕೊಡೋಣ. ಇನ್ನರ್ ಶ್ಯಾಡೋವನ್ನು ನೀವು ಟೆಕ್ಸ್ಟ್ನ ಕಲರ್ನ ಯಾವುದು ಕೊಟ್ಟಿರ್ತೀರಲ್ಲ ಅದನ್ನೇ ನೀವು ಇನ್ನರ್ ಶ್ಯಾಡೋವನ್ನಾಗಿ ಕೊಡಬೇಕಾಗುತ್ತೆ. ಎಲ್ಲಿ ಹೋಯ್ತಪ್ಪ ಅದು? ಇಲ್ಲಿದೆ. ಇದನ್ನು ನಾನು ಇಲ್ಲಿ ಕೊಟ್ಟೆ. ಇವೆರಡನ್ನು ಹೈ ಮಾಡಿ ಮತ್ತೆ ಈ ರೀತಿ ಕಾಣುತ್ತೆ. ಇಲ್ಲಿ ಎಂಬಾಸ್ ಅಂದರೆ ಅದು ಚೆನ್ನಾಗಿ ಬರಲ್ಲ ಆ್ಯಕ್ಚುಲಾಗಿ. ಆಮೇಲೆ 3D ಟೆಕ್ಸ್ಟ್ ನಿಮ್ಗೆ ಏನಾದರೂ ಬೇಕಾಗಿದ್ದರೆ 3D ಟೆಕ್ಸ್ಟನ್ನು ಕೂಡ ಆನ್ ಮಾಡ್ಕೊಬೋದು. 3D ಟೆಕ್ಸ್ಟನ್ನು ಆನ್ ಮಾಡಬಾರ್ದು, ನಾನು ಕೂಡ ಮಾಡಿಲ್ಲ. ಯಾಕಂದರೆ ಅದು ಆಮೇಲೆ ಥಂಬ್ನೇಲ್ ಬಂದಮೇಲೆ ಚೆನ್ನಾಗಿ ಕಾಣಿಸಲ್ಲ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ಇವಾಗ ಇದನ್ನು ಈ ರೀತಿ ಮಾಡಿದ್ದಾದಮೇಲೆ ಬ್ಯಾಕ್ಗ್ರೌಂಡನ್ನು ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಅಂತ ನೋಡೋಣ.
ಬ್ಯಾಕ್ಗ್ರೌಂಡನ್ನು ಕೊಟ್ಟರೆ ಈ ಕಲರ್ಗೆ ಚೆನ್ನಾಗಿರುತ್ತೆ ಬ್ಯಾಕ್ಗ್ರೌಂಡು. ಇದನ್ನು ಎಷ್ಟು ಬೇಕು ನಮಗೆ ಅಷ್ಟನ್ನು ಉದ್ದ ಮಾಡ್ಕೊಳ್ಳೋಣ. ಇದನ್ನು ಕೂಡ ಎಷ್ಟು ಬೇಕು ಅಷ್ಟನ್ನು ಉದ್ದ ಮಾಡ್ಕೊಳ್ಳೋಣ. ಆಮೇಲೆ ಬಾಟಮ್ ಪ್ಯಾಡಿಂಗ್ ಏನಿದೆ ಇದನ್ನು ಕೂಡ ಇಷ್ಟನ್ನು ಮಾಡ್ಕೊಳ್ಳೋಣ. ಇವಾಗ ಇಷ್ಟು ಓಕೆ ಆಯಿತು ಥಂಬ್ನೇಲ್ ಅಂತ. ಈಗ ಇಷ್ಟು ರೆಡಿ ಆಯಿತು. ಆಮೇಲೆ ಇವಾಗ ಒಂದು ಫೋಟೋವನ್ನು ನೀವು ಇಂಪೋರ್ಟ್ ಮಾಡ್ಕೊಳ್ಳೋರು ಇದ್ರಿ ಅಂದರೆ ಅದನ್ನು ಯಾವ ರೀತಿ ಇಂಪೋರ್ಟ್ ಇಲ್ಲಿ ಸಿಂಪಲ್ಲಾಗಿ ಇಲ್ಲಿ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ಮೇಲ್ಗಡೆಗೆ ಇಂಪೋರ್ಟ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ನಿಮಗೆ ಫೋಟೋವನ್ನು ಕೇಳುತ್ತೆ. ಫೋಟೋವನ್ನು ಆಗಲೇ ಮೊದಲೇ ಪಿಕ್ಸಾರ್ಟ್ನಲ್ಲಿ ಎಡಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ರೀತಿಯಾಗಿ ನೀವು ರೈಟ್ ಮಾಡಿಕೊಂಡು ಇಟ್ಕೊಳ್ಳಿ. ಆಮೇಲೆ ಇದನ್ನು ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ ನಾನು. ಈ ರೀತಿಯಾಗಿ ಮಾಡ್ಕೊಂಡ್ಮೇಲೆ ಇದನ್ನು ಚೂರು ದೊಡ್ಡದು ಮಾಡ್ಕೊಳ್ಳಿ. ದೊಡ್ಡದು ಮಾಡಿಕೊಂಡು ಈ ರೀತಿ ಇಟ್ಕೊಬೇಕು ಇದನ್ನು. ಇವಾಗ ಈ ಫೋಟೋ ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ ನನಗೆ, ನಿಮ್ಮ ಒಂದು ಫೋಟೋ ಮೇಲೆ ಬಿಳಿಯ ಒಂದು ಲೈನ್ ಬಂದಿರುತ್ತೆ, ಯಾವ ರೀತಿ ಆ ರೀತಿ ಹೇಗೆ ಮಾಡಬೇಕು ಅಂತ. ಇದೇ ರೀತಿ ಇಲ್ಲಿ ಸ್ಟ್ರೋಕನ್ನು ಕೂಡ ಕೊಡಬೇಕು. ಈ ಸ್ಟ್ರೋಕನ್ನು 4ಕ್ಕೆ ಇಡ್ತೀನಿ ನಾನು. ಆಮೇಲೆ ಇನ್ನೊಂದು ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಶ್ಯಾಡೋವನ್ನು ಕೂಡ ಅದೇ ಕಲರ್ನ ಶ್ಯಾಡೋವನ್ನು ಕೊಡಿ. ಆಮೇಲೆ ಮತ್ತೆ ಸ್ಟ್ರೋಕ್ ಸ್ವಲ್ಪ ದೊಡ್ಡದಾಯ್ತದು. ಸ್ಟ್ರೋಕನ್ನು ನಾನು ಒಂದು ಸ್ವಲ್ಪ 2ಕ್ಕೆ ಅಥವಾ 3 ಅಂತ ಇಡ್ತೀನಿ. 2 ಚೆನ್ನಾಗಿ ಬರುತ್ತೆ. ಇವಾಗ ಸ್ಟ್ರೋಕ್ ಆಯಿತು. ಆಮೇಲೆ ಇವಾಗ ಥಂಬ್ನೇಲ್ ಮುಂದಗಡೆ ಏನು ಬರೀಬೇಕು ಹೊಸದಾಗಿ ಅದನ್ನು ಬರ್ಕೋಬೇಕು. ಬರ್ಕೊಂಡು ನೀವು ಯಾವ ರೀತಿ ಒಂದು ಬೇಕಾಗುತ್ತೆ ಆ ರೀತಿ ನೀವು ಚಿತ್ರಗಳನ್ನು ಇಲ್ಲಿ ಡ್ರಾ ಅಂತ ಇರುತ್ತೆ, ಇಲ್ಲಿ ಚಿತ್ರವನ್ನು ಕೂಡ ತಗೊಳ್ಬೋದು ನೀವು. ಟೆಕ್ನಿಕಲ್ ಲೆಸನ್ ಅಂತ ಸರ್ಚ್ ಮಾಡಿ. ಮತ್ತು ಸರ್ಚ್ ಮಾಡಿದ ಕಮೆಂಟ್ನಲ್ಲಿ ಸರ್ಚ್ ಮಾಡಬೇಡಿ, ಸರ್ಚ್ ಬಟನಲ್ಲಿ ಹೋಗಿಬಿಟ್ಟು ಸರ್ಚ್ ಮಾಡಿ. ನನ್ನ ಒಂದು ಹೆಸರಲ್ಲಿ ಬಂದಿರುತ್ತೆ, ಅದನ್ನು ಸರ್ಚ್ ಮಾಡಿ. ಮತ್ತು ನನ್ನ ಚಾನಲ್ ಸಿಗುತ್ತೆ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಆಲ್ಗೆ ಸೆಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ. ವಿಡಿಯೋಗೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ. ನಿಮಗೂ ಕೂಡ ಇಷ್ಟ ಆಗುತ್ತೆ, ಲೈಕ್ ಮಾಡಿ. ಮತ್ತು ನಿಮ್ಮ ಒಂದು ಗೆಳೆಯರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಬಾಯ್.